ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಮನೆಯ ಹಬ್ಬ ಯಾವ ರೀತಿ ಇರುತ್ತೆ ಮತ್ತು ಹಬ್ಬದ ಅಡುಗೆ ಅದನ್ನೆಲ್ಲ ನಾನು ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ. ನನ್ನ ವಿಡಿಯೋನ ಕೊನೆಯ ತನಕ ನೋಡಿ. ಓಕೆ ಫ್ರೆಂಡ್ಸ್, ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ಹಬ್ಬಗಳನ್ನು ಆಚರಿಸಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಸಾಯಂಕಾಲ ಆಗೋ ಅಷ್ಟೊತ್ತಿಗೆ ನಾವೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡ್ರೆ 6 ಗಂಟೆಗೆ ಕರೆಕ್ಟಾಗಿ ದೀಪ ಅಂಟಿಸಿ ಪೂಜೆ ಮಾಡಬೇಕು. ಲಕ್ಷ್ಮೀ ಪೂಜೆಗಳೆಲ್ಲನೂ 6 ಗಂಟೆಗೆ ಕರೆಕ್ಟಾಗಿ ಮಾಡಬೇಕು. ಆಗಲೇ ಲಕ್ಷ್ಮಿ ಬರೋದು ಅಂತ ನಮ್ಮ ಹಿರಿಕರು ಹೇಳ್ತಾಯಿದ್ರು. ಸೊ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 6 ಗಂಟೆಗೆ ಕರೆಕ್ಟಾಗಿ ನಾವು ಪೂಜೆ ಮಾಡ್ತೀವಿ. ನೋಡಿ, ಎಲ್ಲ ಈ ರೀತಿ ಅಲಂಕಾರ ಮಾಡಿ ರೆಡಿ ಮಾಡಿ ಇಡಬೇಕು. ಮತ್ತು ಮುತ್ತೈದೆಯರಿಗೆ ನಾವು ಬಳೆ ಮತ್ತು ಅರಿಶಿನ, ಕುಂಕುಮ, ಅಕ್ಷತೆ ಕಾಳು, ಹೂವು ಎಲ್ಲ ಒಂದು ತಟ್ಟೆಯಲ್ಲಿ ಅರೇಂಜ್ ಮಾಡಿ ಇಟ್ಕೊಳ್ಳೋದು. ಮತ್ತು ರಿಟರ್ನ್ ಗಿಫ್ಟ್ ಏನಾದರೂ ಕೊಡೋ ಹಂಗಿದ್ರೆ ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ನಾವು ಪೂಜೆ ಆದಮೇಲೆ ಈ ರೀತಿ ಕೈಗೆ ಹೂವು ಕಟ್ಕೊಳ್ಬೇಕು. ನೋಡಿ, ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಈ ರೀತಿ ಬ್ಲೌಸ್ ಪೀಸು ಮತ್ತು ಅದ್ರ ಜೊತೆಗೆ ಏನಾದರೂ ಅವರವ್ರ ಇಷ್ಟ, ಅವರವರ ಶಕ್ತಿಗನುಸಾರವಾಗಿ ಏನಾದರೂ ಜೊತೆಯಲ್ಲಿ ಕೊಡಬೇಕು. ಪೂರ್ಣ ಫಲ ಅಂತ ತೆಂಗಿನಕಾಯಿ ಕೊಟ್ಟರೆ ಒಳ್ಳೆಯದು. ಬಾಳೆಹಣ್ಣಿಗಿಂತ ತೆಂಗಿನಕಾಯಿ ತಾಂಬೂಲದಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ಸಣ್ಣದಾಗಿ ಕ್ಲಿಪ್ಪುಗಳು ತಂದಿಟ್ಟರೆ ಅಂದರೆ ಸಣ್ಣ ಮಕ್ಕಳು ಬರ್ತಾರೆ, ಅವ್ರ ಕೈಯಲ್ಲಿ ಈ ಥರ ಕೊಟ್ಟರೆ ಅಂದರೆ ಅವ್ರಿಗೆ ಖುಷಿಯಿಂದ ಹಾಕ್ಕೊಳ್ತಾರೆ. ಈ ರೀತಿ ಹಬ್ಬಗಳಲ್ಲಿ ಖುಷಿಯಿಂದ ಎಲ್ಲರೂ ಆಚರಣೆ ಮಾಡಬೇಕು. ಮತ್ತು ಎಲೆ, ಅಡಿಕೆ, ತೆಂಗಿನಕಾಯಿ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡ್ರೆ 6 ಗಂಟೆಗೆ ಪೂಜೆ ಆಗಿದ ತಕ್ಷಣ ಮುತ್ತೈದೆಯರು ಬರ್ತಾರೆ. ಆಗ ಎಲ್ಲರಿಗೂ ಕೊಟ್ಟು ನಾವು ಕೂಡ ಖುಷಿಯಿಂದ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿರ್ಬೋದು. ನೋಡಿ, ಸಂಜೆ 6 ಗಂಟೆ ಆಗಿದೆ, ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಯಾವಾಗೂ ಕರೆಕ್ಟಾಗಿ 6 ಗಂಟೆಗೆ ಕರೆಕ್ಟಾಗೆ ನಾವು ದೀಪ ಅಂಟಿಸಿ ಪೂಜೆ ಮಾಡೋದು. ವರಮಹಾಲಕ್ಷ್ಮಿ ಪೂಜೆನೇ, ಲಕ್ಷ್ಮೀ ಪೂಜೆ ಅಂದ್ರೇ ಸಾಯಂಕಾಲ ಹೊತ್ತು ಮಾಡಿದ್ರೇ ಒಳ್ಳೆಯದು. ನೋಡಿ, ಎಲ್ಲ ಮನೆಯವರೆಲ್ಲ ಸೇರಿ ನಾವು ಪೂಜೆ ಮಾಡ್ತಾಯಿದ್ದೀವಿ. ನೋಡಿ, ಊದುಬತ್ತಿ ಹಚ್ಚಿ ಮತ್ತು ತೆಂಗಿನಕಾಯಿ ಹೊಡೆದು ಕರ್ಪೂರದ ಆರತಿ ಎತ್ತಿ ಎಲ್ಲರೂ ಲಾಸ್ಟಲ್ಲಿ ಅಷ್ಟಂತಿ ಕಾಳನ್ನ ಎಡ ಕೈಗೆ ಸ್ವಲ್ಪ ಹಾಕ್ಕೊಂಡು ಬಲಗೈ ಮುಚ್ಕೊಂಡು ಅವರ ಕೋರಿಕೆಗಳನ್ನ ನಾವು ಕರ್ಪೂರ ಅಂಟಿಸಿರ್ತೀವಲ್ಲ ಅದು ಆರೋ ತನಕನೂ ನಾವು ಏನು ಬೇಕೋ ಕೋರಿಕೆಗಳನ್ನ ಕೋರ್ಕೊಂಡ್ರೆ ಅದು ನೆರವೇರುತ್ತೆ ಅಂತ ನಮ್ಮ ತಾಯಿಯವರು ಹೇಳ್ತಾಯಿದ್ರು. ಸೊ ನಾವೆಲ್ಲರೂ ಅದೇ ಥರನೇ ಮಾಡಿದ್ವಿ. ನೀವು ಕೂಡ ಅದೇ ರೀತಿ ಮಾಡಿ, ನಿಮಗೂ ಒಳ್ಳೆಯದಾಗಲಿ. ನೋಡಿ, ಈ ರೀತಿ ಪೂಜೆ ಎಲ್ಲ ಆದಮೇಲೆ ಈಗ ಕೈಗೆ ಹೂವು ಕಟ್ಕೊಳ್ತಾ ಇದ್ದೀವಿ. ಈ ರೀತಿ ಮನೆಯವರೆಲ್ಲ ಕೂತ್ಕೊಂಡು ಸಂತೋಷದಿಂದ ಎಲ್ಲರೂ ಯಾವುದೇ ಒಂದು ಹಬ್ಬ ಆದ್ರೂ ಸಂತೋಷದಿಂದ ಮನೆಯವರೆಲ್ಲರೂ ಆಚರಣೆ ಮಾಡಿದ್ರೆ ಆ ಮನೆ ಸುಖ ಶಾಂತಿಯಿಂದ ತುಂಬಿರುತ್ತೆ ಅಂತ ನಮ್ಮ ತಾಯಿಯವರು ಹೇಳ್ತಾಯಿದ್ರು. ಅದೇ ರೀತಿ ಎಲ್ಲರೂ ಆಚರಣೆ ಮಾಡಬೇಕು. ನೋಡಿ, ಏನೇ ಕೆಲಸ ಇದ್ದರೆ ಕೂಡ ಆವತ್ತು ದಿವಸ ರಜಾ ಹಾಕಿ ಮನೆಯಲ್ಲಿದ್ದರೆ ಅಂದರೆ ಎಲ್ಲರಿಗೂ ಖುಷಿ ಆಗುತ್ತೆ. ಮತ್ತು ಹಬ್ಬ ಎಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಆಗಲೇ ಚೆನ್ನಾಗಿರೋದು, ಹಬ್ಬದ ಒಂದು ರುಚಿ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಹೂವು ಎಲ್ಲ ಕಟ್ಕೊಂಡ್ಮೇಲೆ ನೋಡಿ, ಎಲ್ಲರೂ ಮನೆಯಲ್ಲಿ ಇರೋ ಸದಸ್ಯರೆಲ್ಲರೂ ಹೂವು ಕಟ್ಕೊಂಡ್ಮೇಲೆ ಆಮೇಲೆ ತೀರ್ಥ ಪ್ರಸಾದವನ್ನು ತಗೊಳ್ತೀವಿ. ನೋಡಿ, ಎಲ್ಲರೂ ತೀರ್ಥ ತಗೊಳ್ತಾ ಇದ್ದೀವಿ. ನೋಡಿ, ತೀರ್ಥ ಎಲ್ಲ ತಗೊಳ್ಳೋ ಅಷ್ಟೊತ್ತಿಗೆ ನಮಗೊಂದು ಅರ್ಧ ಗಂಟೆ ಆಗುತ್ತೆ. ಎಲ್ಲನೂ ಪೂಜೆ ಎಲ್ಲ ಆಗುತ್ತೆ. ಅಷ್ಟೊತ್ತಿಗೆ ಮುತ್ತೈದೆಯರು ಬರ್ತಾರೆ. ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಎಲ್ಲರೂ ಸ್ವಲ್ಪ ಹಬ್ಬ ಅಂದ್ರೇ ಖುಷಿಯಿಂದ ಎಲ್ಲರೂ ಮಾತಾಡ್ತಾ ಇರ್ತೀವಿ. ಸರಿ, ಈ ರೀತಿ ಎಲ್ಲನೂ ಮಾತಾಡಿ ಅಕ್ಕಪಕ್ಕದ ಮನೆಯವ್ರಿಗೆಲ್ಲನೂ ಅರಿಶಿನ ಕುಂಕುಮ ಕೊಟ್ಟ ಮೇಲೆ ನಾವು ನಮ್ಮ ತಂಗಿದಿರ ಮನೆಗೆಲ್ಲ ಹೋದ್ವಿ. ಅಲ್ಲಿ ಯಾವ ರೀತಿ ದೇವ್ರನ್ನ ಕುಣಿಸಿದ್ದಾರೆ ಅದೆಲ್ಲನೂ ನಿಮ್ಗೆ ತೋರಿಸ್ತೀನಿ. ಈ ವಿಡಿಯೋನ ಕೊನೆಯ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡೋಕ್ಕೆ ಫ್ರೆಂಡ್ಸ್. ಥ್ಯಾಂಕ್ ಯು.